ನಮಸ್ಕಾರ ಸ್ನೇಹಿತರೆ, ಶ್ರೀಗಂಧ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು 2020 ಸೆಪ್ಟೆಂಬರ್ 20ರಂದು ನಡೆದಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮೊಂದಿಗೆ ಚರ್ಚಿಸಲಿದ್ದೇವೆ. ಯಾವುದೇ ಪ್ರಶ್ನೆಗೆ ವಿವರಣೆಯ ಅಗತ್ಯತೆ ಕಂಡುಬಂದಲ್ಲಿ ಸ್ನೇಹಿತರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ವಿವರಣೆಯನ್ನು ಶ್ರೀಗಂಧ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ PDF ರೂಪದಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಯಾವ ನದಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯುತ್ತಾರೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಗೋದಾವರಿ. ಸ್ನೇಹಿತರೆ, ಗೋದಾವರಿ ನದಿಯನ್ನು ದಕ್ಷಿಣ ಭಾರತದ ಗಂಗೆ ಅಥವಾ ವೃದ್ಧ ಗಂಗೆ ಎಂದು ಕರೆಯುತ್ತಾರೆ. ಅಲ್ಲದೆ ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ಮೂಲವಾಗಿದೆ. ಇದು 1465 ಕಿಲೋಮೀಟರ್ ಉದ್ದವಿದ್ದು ಇದರ ಮೂಲ ಮಹಾರಾಷ್ಟ್ರದ ತ್ರಯಂಬಕೇಶ್ವರ. ಎರಡನೇ ಪ್ರಶ್ನೆ, ಪಾಕ್ ಸ್ಟ್ರೈಟ್ ಅಥವಾ ಪಾಕ್ ಜಲಸಂಧಿ ಯಾವ ಎರಡು ದೇಶಗಳನ್ನು ಪ್ರತ್ಯೇಕ ಮಾಡುತ್ತದೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಭಾರತ ಮತ್ತು ಶ್ರೀಲಂಕಾ. ಈ ಪ್ರಶ್ನೆಯ ವಿವರಣೆಯನ್ನು ನೋಡೋದಾದರೆ ಸ್ನೇಹಿತರೆ, ಮ್ಯಾಕ್-ಮೋಹನ್ ಗಡಿರೇಖೆ ಇದು ಭಾರತ ಮತ್ತು ಚೀನಾ ನಡುವೆ ಇದೆ. ಇನ್ನು ಡುರಾಂಡ್ ಲೈನ್ ಇದು ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ ಇದೆ. ಇನ್ನು ರೆಡ್ ಕ್ಲಿಫ್ ಲೈನ್ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿಭಜನೆಯ ರೇಖೆ. ಇದು ಭಾರತದ ವಿಭಜನೆಯ ಸಮಯದಲ್ಲಿ ರೂಪುಗೊಂಡಿತು. ಇನ್ನು ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವಂಥ ಒಂದು ಜಲಮೂಲ. ಮುಂದಿನ ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಯಾವ ಸಂದರ್ಭಗಳಲ್ಲಿಯೂ ಸಾರ್ವಜನಿಕ ಜನರು ಯಾರನ್ನು ಯಾವ ಸಂದರ್ಭದಲ್ಲಿಯೂ ಬಂಧಿಸಲಾಗುವುದಿಲ್ಲ. ಅರಿವುಳ್ಳ ಮತ್ತು ಜಾಮೀನು ಪಡೆಯಲಾಗದ ಅಪರಾಧವಿದ್ದರು. ಇದು ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ಚಂಡಮಾರುತವನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ. ಕೆಳಗಿನ ಯಾವ ಜೋಡಿ ಸರಿಯಾದಿ ಹೊಂದಿಕೆಯಾಗಿಲ್ಲ? ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಆಸ್ಟ್ರೇಲಿಯಾ ವರ್ಲ್ಫೋಲ್. ಆಸ್ಟ್ರೇಲಿಯಾದಲ್ಲಿ ವರ್ಲ್ಫೋಲ್ ಅಂತಕ್ಕಂಥ ಚಂಡಮಾರುತ ಕಂಡುಬರುವುದಿಲ್ಲ. ಇನ್ನು ಮುಂದಿನ ಪ್ರಶ್ನೆ, ಐದನೇ ಪ್ರಶ್ನೆ, ಹಂಪಿ ಯಾವ ನದಿಯ ದಂಡೆಯಲ್ಲಿದೆ? ಸ್ನೇಹಿತರೆ, ಹಂಪಿ ತುಂಗಭದ್ರಾ ನದಿ ದಡದಲ್ಲಿದೆ. ಇನ್ನು ತುಂಗಭದ್ರಾ ನದಿಯ ಬಗ್ಗೆ ನೋಡೋದಾದರೆ ಸ್ನೇಹಿತರೆ, ತುಂಗಭದ್ರಾ ನದಿಯು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತೆ. ಇದು ಕೃಷ್ಣಾ ನದಿಯ ಒಂದು ಉಪನದಿ ಹಾಗೂ ನದಿಯ ಸುತ್ತಲೂ ಅನೇಕ ದೇವಾಲಯಗಳು, ಐತಿಹಾಸಿಕ ಸ್ಮಾರಕಗಳು ಇರೋದನ್ನು ನಾವು ಗಮನಿಸ್ಬೋದು. ಅದರಲ್ಲಿ ಪ್ರಮುಖವಾಗಿ ಶೃಂಗೇರಿ, ಕೂಡ್ಲಿ, ಹರಿಹರ, ಅಂಕಸಮುದ್ರ, ಆನೆಗೊಂದಿ, ಮಂತ್ರಾಲಯ, ಅಲಂಪುರ ಹಾಗೂ ಇತಿಹಾಸ ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯವಿರುವುದನ್ನು ನಾವು ಗಮನಿಸ್ಬೋದು. ಮುಂದಿನ ಪ್ರಶ್ನೆ ಹಾಗೂ ಆರನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಶೆಡ್ಯೂಲ್ನಲ್ಲಿ ಆ್ಯಂಟಿ ಡಿಫಿಕೇಷನ್ ಅಥವಾ ಆ್ಯಂಟಿ ಡಿಫೆಕ್ಷನ್ ಕಾನೂನು ಇದೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, 10ನೇ ಶೆಡ್ಯೂಲ್ ಅಥವಾ ಶೆಡ್ಯೂಲ್ 10. ಇನ್ನು ಈ ಪ್ರಶ್ನೆಯ ವಿವರಣೆಯನ್ನು ನೋಡೋದಾದರೆ ಸ್ನೇಹಿತರೆ, 1985ರಲ್ಲಿ ಅಂದರೆ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಂತಹ ಅವಧಿಯಲ್ಲಿ 52ನೇ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನಕ್ಕೆ 10ನೆಯ ಪರಿಚ್ಛೇದವನ್ನು ಅಥವಾ 10th ಶೆಡ್ಯೂಲನ್ನು ಸೇರಿಸಲಾಯಿತು. ಇದು ಪಕ್ಷಾಂತರ ನಿಷೇಧ ಕಾಯ್ದೆ ಆಗಿದೆ. ಅಲ್ಲದೆ 10ನೇ ಪರಿಚ್ಛೇದವನ್ನು ಸಾಮಾನ್ಯವಾಗಿ ಆ್ಯಂಟಿ ಡಿಫೆಕ್ಷನ್ ಲಾ ಅಂತಲೂ ಕೂಡ ಕರೀತಾರೆ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ಸಿಟಿಜನ್ಶಿಪ್ ಬಗ್ಗೆ ಉಲ್ಲೇಖ ಇದೆ? ಅಥವಾ ಭಾರತ ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ಸಿಟಿಜನ್ಶಿಪ್ ಬಗ್ಗೆ ಇದೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಆರ್ಟಿಕಲ್ 5. ಇನ್ನು ಈ ಪ್ರಶ್ನೆಯ ವಿವರಣೆಯನ್ನು ನೋಡೋದಾದರೆ ಸ್ನೇಹಿತರೆ, ಭಾರತ ಸಂವಿಧಾನದ 5ರಿಂದ 11ನೆಯ ವಿಧಿಯು ಸಂವಿಧಾನದ ಭಾಗ 2ರ ಅಡಿಯಲ್ಲಿ ಕಂಡುಬರುತ್ತೆ. ಇದು ಸಿಟಿಜನ್ಶಿಪ್ ಆಫ್ ಇಂಡಿಯಾ ಮತ್ತು ಇತರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀಡುತ್ತೆ. 8ನೆಯ ಪ್ರಶ್ನೆ, ಇತ್ತೀಚೆಗೆ ಭಾರತ ಸಂವಿಧಾನದಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟಂಥ ಆರ್ಟಿಕಲನ್ನು ತೆಗೆದಿದ್ದಾರೆ. ಈ ಆರ್ಟಿಕಲ್ ಯಾವುದಾಗಿದೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆರ್ಟಿಕಲ್ 370. ಸ್ನೇಹಿತರೆ, ಆರ್ಟಿಕಲ್ 370 ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ಕೆಲವು ವಿಶೇಷ ನಿಬಂಧನೆಗಳನ್ನು ಒದಗಿಸಿತ್ತು.
ಮತ್ತು ಇದು ವಿಶೇಷ ಸ್ವಾಯತ್ತತೆಯನ್ನು ಕೂಡ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಿತ್ತು. ಇತ್ತೀಚೆಗೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜಮ್ಮು ಮತ್ತು ಕಾಶ್ಮೀರದ 370ನೇ ವಿಧಿಯನ್ನು ತೆಗೆದುಹಾಕಲಾಗಿತ್ತು. ಅದಕ್ಕಿದ್ದಂತಹ ವಿಶೇಷ ಸ್ಥಾನಮಾನಗಳನ್ನು ರದ್ದುಪಡಿಸಲಾಗಿದೆ. ಅಲ್ಲದೆ ಪ್ರಸ್ತುತ ಅದು ಭಾರತದ ರಾಜ್ಯವಾಗಿರದೆ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ. ಮುಂದಿನ ಪ್ರಶ್ನೆ ಹಾಗೂ 9ನೇ ಪ್ರಶ್ನೆ, ನಮ್ಮ ರಾಜ್ಯ ಅಥವಾ ದೇಶವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಎಲ್ಲ ಡ್ಯಾಶ್ ವಯಸ್ಸಿನ ಮಕ್ಕಳಿಗೆ ಒದಗಿಸುತ್ತದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, 6ರಿಂದ 14 ವರ್ಷದ ಮಕ್ಕಳಿಗೆ. ಸ್ನೇಹಿತರೆ, 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ರಾಜ್ಯವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುತ್ತದೆ ಎಂದು ಭಾರತದ ಸಂವಿಧಾನದ 21A ವಿಧಿಯು ತಿಳಿಸುತ್ತದೆ. ಅಲ್ಲದೆ ಭಾರತದ ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿಯೂ ಸಹ ಈ ಕುರಿತಂತೆ ವಿಶೇಷವಾದಂಥ ಉಲ್ಲೇಖವನ್ನು ನಾವು ಗಮನಿಸಬಹುದು. ಮುಂದಿನ ಹಾಗೂ 10ನೆಯ ಪ್ರಶ್ನೆ, ಕೆಳಗಿನ ಯಾವುದು ಸಂವಿಧಾನದಲ್ಲಿ ಉಲ್ಲೇಖಿಸಿದ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಲ್ಲ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಚುನಾವಣೆಯಲ್ಲಿ ಮತವನ್ನು ಚಲಾಯಿಸುವುದು. ಸ್ನೇಹಿತರೆ, ಭಾರತ ಸಂವಿಧಾನದ ಭಾಗ 4A ಬರ್ತಕ್ಕಂಥ 51A ವಿಧಿಯಲ್ಲಿ ಭಾರತದ ನಾಗರಿಕರ 11 ಮೂಲಭೂತ ಕರ್ತವ್ಯಗಳನ್ನು ಕಾಣಬಹುದು. ಮೂಲತಃ ಭಾರತದ ಸಂವಿಧಾನ ಯಾವುದೇ ರೀತಿಯ ಮೂಲಭೂತ ಕರ್ತವ್ಯಗಳನ್ನು ಹೊಂದಿರಲಿಲ್ಲ. ಅಲ್ಲದೆ 1976ರಲ್ಲಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಿಂದ ಸಂವಿಧಾನದಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಅಲ್ಲದೆ 84ನೇ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ 2007ರಲ್ಲಿ ಇನ್ನೂ ಒಂದು ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು. ಹಾಗಾಗಿ ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳನ್ನು ನಾವು ಕಾಣಬಹುದು. ಮುಂದಿನ ಪ್ರಶ್ನೆ, ಪ್ರಸಿದ್ಧ ಬೋಧನೆ ಅಥವಾ ಡಾಕ್ಟ್ರಿನ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನು ಭಾರತದ ಸುಪ್ರೀಂ ಕೋರ್ಟ್ ಡ್ಯಾಶ್ ಕೇಸ್ನಲ್ಲಿ ವಿಸ್ತರಿಸಲಾಗಿತ್ತು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಕೇಶವಾನಂದ ಭಾರತಿ. ಸ್ನೇಹಿತರೆ, ಈ ಒಂದು ತೀರ್ಪಿನ ಅಡಿಯಲ್ಲಿ ಅಂದರೆ ಭಾರತದ ಸಂವಿಧಾನದ ಮೂಲಭೂತ ರಚನೆಯ ಭಾಗವಾಗಿರುವ ಕಾರಣ ಸಂಸತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಎಂದು ಈ ತೀರ್ಪಿನ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿತು. ಮುಂದಿನ ಪ್ರಶ್ನೆ, ಐತಿಹಾಸಿಕ 73 ಮತ್ತು 74ನೇ ಅಮೆಂಡ್ಮೆಂಟ್ ಆ್ಯಕ್ಟ್ಗೆ ಸಂಬಂಧಿಸಿದಂತೆ ಅಂದರೆ 73, 74ನೇ ಅಮೆಂಡ್ಮೆಂಟ್ಗಳು ಸ್ಥಳೀಯ ಸ್ವಸರ್ಕಾರಕ್ಕೆ ಸಂಬಂಧಿಸಿದೆ. ಅಂದರೆ ಆಯ್ಕೆಯೇ ಸರಿಯಾದಂಥ ಉತ್ತರ. ಇನ್ನು ಈ ಕುರಿತಂತೆ ವಿವರಣೆಯನ್ನು ನೋಡೋದಾದರೆ, ಈ ಸಾಂವಿಧಾನಿಕ ತಿದ್ದುಪಡಿಗಳನ್ನು 1992ರ ಡಿಸೆಂಬರ್ನಲ್ಲಿ ಸಂಸತ್ತು ಅಂಗೀಕಾರ ಮಾಡಿತು. ಈ ತಿದ್ದುಪಡಿಗಳ ಮೂಲಕ ಗ್ರಾಮೀಣ ಮತ್ತು ನಗರ ಭಾರತದಲ್ಲಿ ಸ್ಥಳೀಯ ಸ್ವ ಆಡಳಿತವನ್ನು ಪರಿಚಯ ಮಾಡಲಾಯಿತು. ಅಲ್ಲದೆ ಈ ಕಾಯ್ದೆಗಳು 1993ರ ಏಪ್ರಿಲ್ 24 ಹಾಗೂ 1992ರ ಜೂನ್ 1ರಂದು ಸಾಂವಿಧಾನಿಕ ಕಾಯ್ದೆಯಾಗಿ ಜಾರಿಗೆ ಬಂದವು. ಇನ್ನು ಈ ತಿದ್ದುಪಡಿಗಳು ಸಂವಿಧಾನಕ್ಕೆ 2 ಹೊಸ ಭಾಗಗಳನ್ನು ಸೇರಿಸಿದವು. ಅವುಗಳೆಂದರೆ 73ನೇ ತಿದ್ದುಪಡಿ ಪಂಚಾಯಿತಿಗಳು ಹಾಗೂ 74ನೇ ತಿದ್ದುಪಡಿಯು ಪುರಸಭೆಗಳು ಅನ್ನುವಂತಹ ಭಾಗಗಳನ್ನು ಸೇರಿಸಲಾಯಿತು. ಮುಂದಿನ ಪ್ರಶ್ನೆ ಸಂಖ್ಯೆ 13, ಅಗತ್ಯವಾದ ಕನಿಷ್ಠ ವಯಸ್ಸನ್ನು ಸಂಬಂಧಿಸಿದರೆ ಇವುಗಳಲ್ಲಿ ಯಾವುದು ಸರಿಯಿಲ್ಲ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಭಾರತದ ಉಪರಾಷ್ಟ್ರಪತಿ 30 ವರ್ಷ. ಸ್ನೇಹಿತರೆ, ಭಾರತ ಸಂವಿಧಾನದ 66ನೇ ವಿಧಿಯ ಪ್ರಕಾರ ಯಾವುದೇ ವ್ಯಕ್ತಿಯು ಭಾರತದ ಪ್ರಜೆಯಾಗಿ 35 ವರ್ಷಗಳನ್ನು ಪೂರೈಸಿದ ಹಾಗೂ ರಾಜ್ಯ ಸಭೆಯ ಸದಸ್ಯನಾಗಿ ಚುನಾವಣೆಗೆ ಅರ್ಹನಾಗಿರದ ಹೊರತು ಉಪಾಧ್ಯಕ್ಷನ ಸ್ಥಾನಕ್ಕೆ ಚುನಾವಣೆಗೆ ಅರ್ಹನಾಗಿ ಇರುವುದಿಲ್ಲ. ಅಂದರೆ ಭಾರತದ ಉಪರಾಷ್ಟ್ರಪತಿಯ ಕನಿಷ್ಠ ವಯೋಮಿತಿ 35 ವರ್ಷ ಆಗಿರಬೇಕು ಅಂತ ಭಾರತದ ಸಂವಿಧಾನ ಹೇಳುತ್ತೆ. ಮುಂದಿನ ಪ್ರಶ್ನೆ, ಕಾರ್ಯನಿರ್ವಾಹಕ ಅಥವಾ ಇತರ ಯಾವುದೇ ಅಧೀನ ಸಂಸ್ಥೆಗಳು ಕೆಲವು ಕರ್ತವ್ಯಗಳನ್ನು ಅಥವಾ ಕಾರ್ಯನಿರ್ವಹಿಸಲು ವಿಫಲವಾದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಈ ಕಾರ್ಯಗಳನ್ನು ನಿರ್ವಹಿಸಲು ಆದೇಶಿಸುತ್ತದೆ. ಈ ಆದೇಶವನ್ನು ಡ್ಯಾಶ್ ಎನ್ನಲಾಗುತ್ತದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಮ್ಯಾಂಡಮಸ್. ಸ್ನೇಹಿತರೆ, ಈ ಪ್ರಶ್ನೆಗೆ ವಿವರಣೆಯನ್ನು ನೋಡೋದಾದರೆ, ಸಂವಿಧಾನದ ಹೃದಯ ಅಂತಲೇ ಕರೆಯಲ್ಪಡುವ ಸಂವಿಧಾನದ 32ನೇ ವಿಧಿಯು ರಿಟ್ಗಳ ಬಗ್ಗೆ ಚರ್ಚೆಯನ್ನು ಮಾಡುತ್ತೆ.
ಇನ್ನು ರಿಟ್ ಅಂದರೆ ಯಾವುದೇ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನು ಅದರಡಿಯಲ್ಲಿ ನಿರ್ದಿಷ್ಟಪಡಿಸಿರುವ ಒಂದು ಕೃತ್ಯವನ್ನು ಮಾಡಲು ಅಥವಾ ಮಾಡದಿರಲು ಅಥವಾ ಮಾಡುವುದರಿಂದ ವಿಮುಖನಾಗಲು ನಿರ್ದೇಶಿಸಿ ನ್ಯಾಯಾಲಯ ಹೊರಡಿಸುವಂಥ ಒಂದು ಲಿಖಿತ ಅಪ್ಪಣೆ ಅಥವಾ ವಿಧ್ಯುಕ್ತ ಆದೇಶ. ಇನ್ನು ಸಂವಿಧಾನದ ಅನುಚ್ಛೇದ 32(2) ಮತ್ತು 226 ಕ್ರಮವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ರಿಟ್ಗಳನ್ನು ಹೊರಡಿಸುವಂತಹ ಅಧಿಕಾರವನ್ನು ಭಾರತದ ಸಂವಿಧಾನ ಕೊಡುತ್ತೆ. ಮುಂದಿನ ಪ್ರಶ್ನೆ, ಡಿಮೆಟ್ ಅಕೌಂಟ್ ಎಂದರೇನು? ಸ್ನೇಹಿತರೆ, ಸಾಮಾನ್ಯವಾಗಿ ಷೇರುಗಳನ್ನು ಖರೀದಿ ಮತ್ತು ಮಾರಾಟಕ್ಕಾಗಿ ಷೇರುದಾರರು ಈ ಖಾತೆಯನ್ನು ತೆರೆದಿರ್ತಾರೆ. ಅಂದರೆ ಷೇರುದಾರರು ಷೇರುಗಳನ್ನು ಖರೀದಿ ಮಾಡಲಿಕ್ಕೆ, ಮಾರಾಟ ಮಾಡಲಿಕ್ಕೆ ತೆರೆಯುವಂಥ ಒಂದು ಖಾತೆಯನ್ನು ನಾವು ಡಿಮ್ಯಾಟ್ ಅಕೌಂಟ್ ಅಂತ ಕರಿತೇವೆ. ಮುಂದಿನ ಪ್ರಶ್ನೆ, ಭಾರತದ ಹೊರಗೆ ವಿತರಿಸಲಾದ ಆದರೆ ಭಾರತೀಯ ರೂಪಾಯಿಗಳಲ್ಲಿ ನಿಗದಿಪಡಿಸಿದ ಬಾಂಡ್ಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಮಸಾಲಾ ಬಾಂಡ್ಸ್. ಸ್ನೇಹಿತರೆ, ಮಸಾಲಾ ಬಾಂಡ್ಗಳು ಭಾರತದ ಹೊರಗೆ ಭಾರತೀಯ ಘಟಕ ಅಥವಾ ಕಾರ್ಪೊರೇಟ್ ನೀಡುವಂಥ ಬಾಂಡ್ಗಳು. ಈ ಬಾಂಡ್ಗಳನ್ನು ಭಾರತೀಯ ಕರೆನ್ಸಿಯಲ್ಲಿ ನೀಡಲಾಗುತ್ತೆ. ಭಾರತೀಯ ಕಾರ್ಪೊರೇಟ್ಗಳು ಸಾಮಾನ್ಯವಾಗಿ ವಿದೇಶಿ ಹೂಡಿಕೆದಾರರಿಂದ ಹಣವನ್ನು ಸಂಗ್ರಹಿಸಲು ಮಸಾಲಾ ಬಾಂಡ್ಗಳನ್ನು ನೀಡುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, 17ನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ಅಸ್ಪೃಶ್ಯತೆಯ ನಿರ್ಮೂಲನೆಗೆ ಸಂಬಂಧಿಸಿದೆ? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಆರ್ಟಿಕಲ್ 17. ಭಾರತ ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತೆ ಒಂದು ಶಿಕ್ಷಾರ್ಹ ಅಪರಾಧ ಎಂದು ಹೇಳುತ್ತದೆ. 18ನೇ ಪ್ರಶ್ನೆಯನ್ನು ನೋಡೋದಾದರೆ ಸ್ನೇಹಿತರೆ, ಸರ್ಕಾರಿಯ ಕಮಿಷನ್ ಯಾವುದಕ್ಕೆ ಸಂಬಂಧಿಸಿದೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಕೇಂದ್ರ ರಾಜ್ಯಗಳ ಸಂಬಂಧಗಳು. ಸರ್ಕಾರಿಯ ಆಯೋಗವನ್ನು 1983ರಲ್ಲಿ ಭಾರತದ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿತು. ಸರ್ಕಾರಿಯ ಆಯೋಗ ಕೇಂದ್ರ ಮತ್ತು ರಾಜ್ಯ ಸಂಬಂಧವನ್ನು ಪರಿಶೀಲನೆ ಮಾಡುವುದು ಅಲ್ಲದೆ ಭಾರತ ಸಂವಿಧಾನ ಚೌಕಟ್ಟಿನೊಳಗೆ ಬದಲಾವಣೆಗಳನ್ನು ಸೂಚಿಸುವ ಉದ್ದೇಶವನ್ನು ಹೊಂದಿತ್ತು. ಮುಂದಿನ ಪ್ರಶ್ನೆ, ಹಣಕಾಸು ವಲಯದಲ್ಲಿ NPA ಮತ್ತು ಸ್ಟ್ರೆಸ್ಡ್ ಅಸೆಟ್ ಡ್ಯಾಶ್ ಅನ್ನು ಸೂಚಿಸುತ್ತದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಬ್ಯಾಂಕುಗಳು. ಸ್ನೇಹಿತರೆ, NPA ಅಂದರೆ ಸಾಲಗಾರರಿಂದ ನಿಗದಿತ ಅವಧಿಯಲ್ಲಿ, ಸಾಮಾನ್ಯವಾಗಿ 90 ದಿನಗಳು ಅಥವಾ ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ ಬಡ್ಡಿ ಅಥವಾ ಅಸಲನ್ನು ಮರುಪಾವತಿ ಮಾಡಲಾಗುವುದಿಲ್ಲ. ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಇವನ್ನು ಕರೀತಾರೆ. ಇನ್ನು ಒತ್ತಡದ ಸ್ವತ್ತುಗಳು ಅಥವಾ ಸ್ಟ್ರೆಸ್ಡ್ ಅಸೆಟ್ಸ್ ಅಂದರೆ NPAಗಳು, ರೀಸ್ಟ್ರಕ್ಚರ್ಡ್ ಲೋನ್ಗಳು ಹಾಗೂ ರಿಟರ್ನ್ ಆಫ್ ಅಸೆಟ್ಸ್ ಅಂದರೆ NPAಗಳು, ಪುನರ್ರಚಿಸಿದ ಸಾಲ ಹಾಗೂ ಲಿಖಿತ ಸ್ವತ್ತುಗಳು. ಇವುಗಳೆಲ್ಲವ ಕ್ರೋಢೀಕರಣ ಮಾಡಿದಾಗ ಒತ್ತಡದ ಸ್ವತ್ತುಗಳು ಕಂಡುಬರ್ತವೆ. ಇವೆಲ್ಲವನ್ನು ನಾವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕಾಣಬಹುದು. ಮುಂದಿನ ಪ್ರಶ್ನೆ ಸಂಖ್ಯೆ 20, ಕಂಪ್ಯೂಟರ್ ಬಳಕೆದಾರರ ಅರಿವಿಲ್ಲದೆ ಅನಗತ್ಯ ಸಾಫ್ಟ್ವೇರನ್ನು ಸ್ಥಾಪಿಸುವುದು ಮತ್ತು ಇಂಟರ್ನೆಟ್ ಬಳಕೆಯ ಡೇಟಾ ಮತ್ತು ಇತರ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವುದು, ಇದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಸ್ಪೈವೇರ್. ಮುಂದಿನ ಪ್ರಶ್ನೆ, ಮೀನಮಾಟ ಎಂಬ ರೋಗ ಯಾವ ಲೋಹದಿಂದ ಬರುತ್ತದೆ ಅಥವಾ ಯಾವ ಲೋಹದಿಂದ ಉಂಟಾಗುತ್ತದೆ? ಆಪ್ಷನ್ ಸಿ, ಪಾದರಸ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 22, ಸರಕು ಮತ್ತು ಸೇವಾ ತೆರಿಗೆಯು ಒಂದು ಪರೋಕ್ಷ ತೆರಿಗೆ. ಸ್ನೇಹಿತರೆ, ಸರಕು ಮತ್ತು ಸೇವಾ ತೆರಿಗೆಯನ್ನು GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತಲೂ ಕೂಡ ಕರೀತಾರೆ. ಇನ್ನು ಭಾರತದಲ್ಲಿ GST ಎನ್ನುವುದು ರಾಷ್ಟ್ರ ಮಟ್ಟದಲ್ಲಿ ಸರಕು ಮತ್ತು ಸೇವೆಗಳ ಮಾರಾಟ, ಉತ್ಪಾದನೆ ಮತ್ತು ಅನುಭೋಗದ ಮೇಲೆ ವಿಧಿಸುವಂತಹ ಬಳಕೆ ಆಧಾರಿತ ತೆರಿಗೆ. ಈ ತೆರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವಿಧಿಸುವ ಎಲ್ಲ ಪರೋಕ್ಷ ತೆರಿಗೆಗೆ ಬದಲಿಯಾಗಿರುತ್ತೆ. ಕಚ್ಚಾ ಪೆಟ್ರೋಲಿಯಂ, ಮೋಟಾರ್ ಸ್ಪಿರಿಟ್, ಡೀಸೆಲ್, ವಾಯುಯಾನ ಟರ್ಬೈನ್ ಇಂಧನ ಮತ್ತು ನೈಸರ್ಗಿಕ ಅನಿಲವನ್ನು ಹೊರತುಪಡಿಸಿದಂತೆ ಎಲ್ಲ ಸರಕುಗಳಿಗೂ GST ಅನ್ವಯಿಸುತ್ತದೆ. ಇನ್ನು GSTಯಲ್ಲಿ ಸಾಮಾನ್ಯವಾಗಿ 3 ರೀತಿ ನೋಡ್ಬೋದು ನಾವು. ಅದರಲ್ಲಿ CGST ಅಂದರೆ ಸೆಂಟ್ರಲ್ GST, SGST ಅಂದರೆ ಸ್ಟೇಟ್ GST ಹಾಗೂ IGST ಅಂದರೆ ಇಂಟಿಗ್ರೇಟೆಡ್ GST ಅಂದರೆ ಸರಕು ಮತ್ತು ಸೇವೆಗಳ ಅಂತಾರಾಜ್ಯ ಪೂರೈಕೆಗೆ ಕೇಂದ್ರ ಸರ್ಕಾರ ಈ ಒಂದು GSTಯನ್ನು ವಿಧಿಸುತ್ತೆ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 23, RBI ಮಾನಿಟರಿ ಪಾಲಿಸಿಯ ಸಂಬಂಧದಲ್ಲಿ CRR ಎಂಬ ಪದವು ಡ್ಯಾಶ್ ಅನ್ನು ಸೂಚಿಸುತ್ತದೆ.
ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕ್ಯಾಶ್ ರಿಸರ್ವ್ ರೇಷಿಯೋ. ಸ್ನೇಹಿತರೆ, ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಗಳ ಕೆಲವು ಅಂಶವನ್ನು ರಿಸರ್ವ್ ಬ್ಯಾಂಕಿನಲ್ಲಿ ಹಣದ ಮೂಲಕ ಕಾಯ್ದಿರಿಸಬೇಕಾಗುತ್ತದೆ. ಇದನ್ನೇ ನಾವು ಕಾಯ್ದಿಟ್ಟ ಹಣ ಅಥವಾ ನಗದು ಮೀಸಲು ಅನುಪಾತ ಅಥವಾ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೇವೆ. ಇನ್ನು ಬ್ಯಾಂಕುಗಳಿಗೆ ಈ ಕಾಯ್ದಿಟ್ಟ ಹಣದ ಮೇಲೆ ಯಾವುದೇ ರೀತಿಯ ಬಡ್ಡಿಯೂ ಕೂಡ ಲಭಿಸೋದಿಲ್ಲ. ಪ್ರಸ್ತುತ CRR 3% ಇದೆ. ಮುಂದಿನ ಪ್ರಶ್ನೆ, ಮಾನವನ ಹೃದಯವು ಸ್ನೇಹಿತರೆ ಮುಂದಿನ ಪ್ರಶ್ನೆ ಸಂಖ್ಯೆ 24. ಮಾನವನ ಹೃದಯ ಅಥವಾ ಮನುಷ್ಯನ ಹೃದಯವು ಡ್ಯಾಶ್ ವ್ಯವಸ್ಥೆಯ ಒಂದು ಭಾಗವಾಗಿದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಾರಿಗೆ. ಸ್ನೇಹಿತರೆ, ಈ ಪ್ರಶ್ನೆ ವಿವರಣೆಯನ್ನು ನಾವು ನೋಡೋದಾದರೆ, ಮಾನವನ ಹೃದಯ ರಕ್ತ ಪರಿಚಲನಾ ವ್ಯವಸ್ಥೆಯ ಮೂಲಕ ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡುತ್ತೆ, ಅಂಗಾಂಶಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಪೂರೈಸುತ್ತದೆ ಮತ್ತು ಇಂಗಾಲದ ಡೈಆಕ್ಸೈಡ್ ಇತರ ತ್ಯಾಜ್ಯಗಳನ್ನು ತೆಗೆದುಹಾಕುತ್ತೆ. ಈ ಕಾರಣದಿಂದಾಗಿ ಇದನ್ನು ಸರ್ಕ್ಯುಲೇಟರಿ ಸಿಸ್ಟಮ್ ಅಥವಾ ಸಾರಿಗೆ ವ್ಯವಸ್ಥೆ ಅಂತ ಕರೀತೇವೆ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 25. ಖಾದ್ಯ ಶ್ರೇಣಿ ಅಥವಾ ಫುಡ್ ಚೈನ್ನಲ್ಲಿ ಹುಲ್ಲು ತಿನ್ನುವ ಪ್ರಾಣಿ ಜಾತಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪ್ರಾಥಮಿಕ ಅಥವಾ ಪ್ರೈಮರಿ ಗ್ರಾಹಕರು. ಇನ್ನು ಉತ್ಪಾದಕರು ಅಂದರೆ ಪ್ರೊಡ್ಯೂಸರ್ಸ್, ಸಾಮಾನ್ಯವಾಗಿ ನಾವು ಸಸ್ಯಗಳನ್ನು ಉತ್ಪಾದಕರು ಅಂತ ಕರಿತೇವೆ. ಇನ್ನು ಆಟೋಟ್ರೋಫ್ಗಳು ಅಂದರೆ ಅಜೈವಿಕ ಮೂಲಗಳಿಂದ ವಸ್ತುಗಳನ್ನು ಬಳಸಿಕೊಂಡು ತಮ್ಮದೇ ಆದ ಆಹಾರವನ್ನು ಉತ್ಪಾದಿಸಬಲ್ಲಂಥ ಜೀವಿಗಳು. ಇವನ್ನು ಸಾಮಾನ್ಯವಾಗಿ ನಾವು ಆಟೋಟ್ರೋಫ್ಸ್ ಅಂತ ಕರಿತೇವೆ. ಮುಂದಿನ ಪ್ರಶ್ನೆ ಸಂಖ್ಯೆ 26 ನೋಡೋದಾದರೆ, ಯಾವ ಬ್ಲಡ್ ಗ್ರೂಪನ್ನು ಯೂನಿವರ್ಸಲ್ ಡೋನರ್ ಎನ್ನಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ O ನೆಗೆಟಿವ್. ಇದನ್ನು ಯೂನಿವರ್ಸಲ್ ಡೋನರ್ ಅಂತ ಕರೀತಾರೆ. ಹಾಗಾದರೆ ಯೂನಿವರ್ಸಲ್ ಅಕ್ಸೆಪ್ಟರ್ ಅಥವಾ ಸಾರ್ವತ್ರಿಕ ಸ್ವೀಕಾರಕ ಅಂತ AB ಪಾಸಿಟಿವ್ ಬ್ಲಡ್ ಗ್ರೂಪನ್ನು ಕರೀತಾರೆ. ಮುಂದಿನ ಪ್ರಶ್ನೆ ಸಂಖ್ಯೆ 27. ಕೆಳಗಿನ ಯಾವುದು ನವೀಕರಿಸಲಾಗದ ಶಕ್ತಿಯ ಮೂಲ ಅಂದರೆ ನಾನ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಯಾವುದನ್ನು ಕರೀತಾರೆ? ಆಪ್ಷನ್ ಡಿ ಕಲ್ಲಿದ್ದಲು ಶಕ್ತಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 28. ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಫರ್ಮೆಂಟೇಷನ್ ಅಥವಾ ಕನ್ನಡದಲ್ಲಿ ಹುದುಗುವಿಕೆ ಅಂತ ಈ ಒಂದು ಪ್ರಕ್ರಿಯೆಯನ್ನು ಕರೀತಾರೆ. ಸ್ನೇಹಿತರೆ, ಹುದುಗುವಿಕೆ ಅಂದರೆ ಚಯಾಪಚಯ ಪ್ರಕ್ರಿಯೆ ಆಗಿದ್ದು ಇದು ಕಿಣ್ವಗಳ ಕ್ರಿಯೆಯ ಮೂಲಕ ಸಾವಯವ ತಲಾಧಾರಗಳಲ್ಲಿ ರಾಸಾಯನಿಕ ಬದಲಾವಣೆಯನ್ನು ಉಂಟು ಮಾಡುತ್ತೆ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 29. ಸಸ್ಯದ ಅಭಿವೃದ್ಧಿ, ಬೆಳವಣಿಗೆ ಮತ್ತು ಯೋಗಕ್ಷೇಮಕ್ಕೆ ಅಗತ್ಯವಾದ ಸೂಕ್ಷ್ಮ ಪೋಷಕಾಂಶ ಎಂದರೆ? ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕ್ಲೋರಿನ್. ಸ್ನೇಹಿತರೆ, ನಿರ್ದಿಷ್ಟವಾಗಿ ಹೇಳೋದಾದರೆ ಸಸ್ಯ ದ್ಯುತಿ ಸಂಶ್ಲೇಷಣೆಗೆ ಕ್ಲೋರಿನ್ ಅತಿ ಮುಖ್ಯವಾದಂಥ ಒಂದು ಖನಿಜಾಂಶ, ಏಕೆಂದರೆ ಇದು ಸ್ಟೊಮ್ಯಾಟವನ್ನು ತೆರೆಯುವ ಮತ್ತು ಮುಚ್ಚುವ ಕಾರ್ಯವನ್ನು, ಸಿಂಪಲ್ ಆಗಿ ಹೇಳೋದಾದರೆ ಎಲೆಗಳಲ್ಲಿ ಇರತಕ್ಕಂಥ ರಂಧ್ರಗಳು ಸಸ್ಯಗಳನ್ನು ತೆಗೆದುಕೊಳ್ಳಲು ಮತ್ತು ಇಂಗಾಲದ ಡೈಆಕ್ಸೈಡ್, ಆಮ್ಲಜನಕ, ಇತರೆ ಅನಿಲಗಳನ್ನು ಅಗತ್ಯವಿರುವಂತೆ ಬಿಡುಗಡೆ ಮಾಡಲು ಈ ಒಂದು ಕ್ಲೋರಿನ್ ಅನುಕೂಲ ಮಾಡಿಕೊಡುತ್ತೆ. ಮುಂದಿನ ಪ್ರಶ್ನೆ ಸಂಖ್ಯೆ 30. ಭಾರತದಲ್ಲಿ ಚಿಲ್ಲರೆ ಪಾವತಿ ಮತ್ತು ತೀರುವೆ ಅಥವಾ ವಸಾಹತು ವ್ಯವಸ್ಥೆಗಳಿಗಾಗಿ ಸಂಯೋಜಿಸಲ್ಪಟ್ಟ ಸಂಸ್ಥೆ ಡ್ಯಾಶ್. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ NPCI ಅಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸ್ನೇಹಿತರೆ, ಈ ಸಂಸ್ಥೆ ಭಾರತದ ಎಲ್ಲ ಚಿಲ್ಲರೆ ಪಾವತಿಗಳಿಗೆ ಒಂದು ಖಾತ್ರಿಯನ್ನು ಒದಗಿಸುವಂಥ ಸಂಸ್ಥೆ. ಇದನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBI ಮತ್ತು ಭಾರತೀಯ ಬ್ಯಾಂಕುಗಳ ಸಂಘ ಇದರ ಬೆಂಬಲದೊಂದಿಗೆ ಸ್ಥಾಪನೆ ಮಾಡಲಾಯಿತು. ಮುಂದಿನ ಪ್ರಶ್ನೆ ಸಂಖ್ಯೆ 31. ಜಾರ್ಜ್ ಫ್ಲಾಯ್ಡ್ ಸಾವಿಗೆ ಪೊಲೀಸರ ವಿರುದ್ಧ ವ್ಯಾಪಕ ಪ್ರತಿಭಟನೆ ನಡೆಸಿದ ದೇಶ ಯಾವುದು? ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಎ USA. ಸ್ನೇಹಿತರೆ, ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಯಾಗಿದ್ದು ಇತ್ತೀಚೆಗೆ ಈ ಒಂದು ಘಟನೆ ನಡೆಯಿತು. ಅಲ್ಲದೆ ಜಾರ್ಜ್ ಫೆರ್ರಿ ಫ್ಲಾಯ್ಡ್ ಜೂನಿಯರ್ ಒಬ್ಬ ಆಫ್ರಿಕನ್ ಅಮೆರಿಕ ವ್ಯಕ್ತಿಯಾಗಿದ್ದು ಮಿನಿಯಾಪೋಲಿಸ್ನಲ್ಲಿ ನಕಲಿ $20 ಸಂಬಂಧಿಸಿದಂತೆ ಮಸೂದೆಯನ್ನು ಅಂಗೀಕರಿಸಿದ್ದಾನೆ ಎಂದು ಅಂಗಡಿಯ ಗುಮಾಸ್ತನೊಬ್ಬ ಆರೋಪಿಸಿದ ನಂತರ ಇವನನ್ನು ಬಂಧನದ ಸಮಯದಲ್ಲಿ ಕೊಲ್ಲಲ್ಪಟ್ಟನು. ಸೊ ಇದು ಜಾರ್ಜ್ ಫೆರ್ರಿ ಫ್ಲಾಯ್ಡ್ ಸಂಬಂಧಿಸಿದಂತೆ ಒಂದು ಮಾಹಿತಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಸಂಖ್ಯೆ
2. ಕೆಳಗೆ ಕೊಟ್ಟಿರುವ ಜಿಲ್ಲೆಗಳಲ್ಲಿ ಅತ್ಯಂತ ದೊಡ್ಡ ಸೋಲಾರ್ ಪವರ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿದೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ತುಮಕೂರು. ಆಪ್ಷನ್ ಡಿ. ಮುಂದಿನ ಪ್ರಶ್ನೆ ಸಂಖ್ಯೆ 33. ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ಸ್ನೇಹಿತರೆ, ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಆಪ್ಷನ್ ಸಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಆಪ್ಷನ್ ಸಿ ವಿಟಮಿನ್ ಡಿ ಪೆಲಾಗ್ರಾ. ಸೊ ವಿಟಮಿನ್ ಡಿ ಪೆಲಾಗ್ರಾಗೆ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಅಂದರೆ ಪೆಲಾಗ್ರಾ ಅಂತಕ್ಕಂಥದ್ದು ಒಂದು ವಿಟಮಿನ್ B3 ಅಥವಾ ನಿಯಾಸಿನ್ ಕೊರತೆಯಿಂದ ಉಂಟಾಗುವಂಥ ಕಾಯಿಲೆ. ಉರಿಯೂತದ ಚರ್ಮ, ಅತಿಸಾರ, ಬುದ್ಧಿಮಾಂದ್ಯತೆ, ಇದರ ಕೆಲವು ಲಕ್ಷಣಗಳು. ಇನ್ನು ವಿಟಮಿನ್ ಡಿ ಅಂತಕ್ಕಂಥದ್ರಿಂದ ರಿಕೆಟ್ಸ್ ಅನ್ನುವಂಥ ರೋಗ ಬರುತ್ತೆ. ಸೊ ವಿಟಮಿನ್ ಡಿಗೂ ಪೆಲಾಗ್ರಾಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಮುಂದಿನ ಪ್ರಶ್ನೆ 34. ವಾಹನಗಳಲ್ಲಿ ಅಡ್ಡ ನೋಟ ಮತ್ತು ಹಿಂದಿನ ನೋಟಗಳಿಗೆ ಉಪಯೋಗಿಸುವ ಕನ್ನಡಿ ಡ್ಯಾಶ್. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಾನ್ವೆಕ್ಸ್ ಕನ್ನಡಿ. ಮುಂದಿನ ಪ್ರಶ್ನೆ ಸಂಖ್ಯೆ 35. ಈ ಕೆಳಗಿನ ಯಾವುದು ವೈರಸ್ನಿಂದ ಆಗುವ ರೋಗ ಅಲ್ಲ? ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಟೈಫಾಯಿಡ್. ಉಳಿದಂತೆ ಎಲ್ಲ ಆಯ್ಕೆಗಳನ್ನು ಗಮನಿಸುವುದಾದರೆ ಎಲ್ಲವೂ ಕೂಡ ವೈರಸ್ನಿಂದ ಹರಡ್ತಕ್ಕಂಥ ರೋಗಗಳು. ಆದರೆ ಟೈಫಾಯಿಡ್ ಬ್ಯಾಕ್ಟೀರಿಯಾ ಮೂಲಕ ಆಗ್ತಕ್ಕಂಥ ಒಂದು ರೋಗ. ಮುಂದಿನ ಪ್ರಶ್ನೆ 36. ಕೆಳಗಿನ ದೇಶಗಳಲ್ಲಿ ಡ್ಯಾಶ್ ಅನ್ನು ಬಿಟ್ಟು ಮಿಕ್ಕ ಎಲ್ಲವೂ G7 ದೇಶಗಳಾಗಿವೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಇಂಡಿಯಾ. ಹಾಗಾದರೆ G7 ರಾಷ್ಟ್ರಗಳನ್ನು ನೋಡೋದಾದರೆ ಸ್ನೇಹಿತರೆ, ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK ಮತ್ತು US ಇವೆಲ್ಲವನ್ನು ನಾವು G7 ರಾಷ್ಟ್ರಗಳಂತ ಕರೀತೇವೆ. ಮುಂದಿನ ಪ್ರಶ್ನೆ ಸಂಖ್ಯೆ 37. ತವಾಂಗ್ ವ್ಯಾಲಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಅರುಣಾಚಲ ಪ್ರದೇಶ. 38ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ICMR ಅನ್ನು ಸೂಚಿಸುತ್ತದೆ? ICMR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 39. ಕೆಳಗಿನ ಯಾವ ಜೋಡಿ ಸರಿಯಿಲ್ಲ? ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಆಪ್ಷನ್ ಡಿ ತಪ್ಪು ಉತ್ತರ. ಅಂದರೆ ಸುಖೋಯ್ ಯುನೈಟೆಡ್ ಕಿಂಗ್ಡಮ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಆದರೆ ಸುಖೋಯ್ ಅಂತಕ್ಕಂಥದ್ದು ರಷ್ಯಾದ ಒಂದು ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಆದರೆ ಆಯ್ಕೆಯಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕಾರಣದಿಂದಾಗಿ ಇದು ಸರಿಯಾದಂಥ ಆಯ್ಕೆ. ಪ್ರಶ್ನೆ ಸಂಖ್ಯೆ 40. ಕೆಳಗಿನ ಯಾವ ಸಂಯೋಜನೆ ಸರಿಯಿಲ್ಲ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸತ್ಯ ನಾಡೆಲ್ಲ ಆಪಲ್. ಈ ಒಂದು ಆಯ್ಕೆ ಸರಿಯಿಲ್ಲ. ಸೊ ಸತ್ಯ ನಾಡೆಲ್ಲ ಅವರು ಮೈಕ್ರೋಸಾಫ್ಟ್ ಕಂಪನಿಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ತಾರೆ. ಓಕೆ. ಮುಂದಿನ ಪ್ರಶ್ನೆ ಸಂಖ್ಯೆ 41. ನಮಸ್ತೆ ಟ್ರಂಪ್ ರ್ಯಾಲಿ ಕೆಳಗಿನ ಯಾವ ನಗರದಲ್ಲಿ ನಡೆಯಿತು? ಇತ್ತೀಚೆಗೆ ಈ ಒಂದು ರ್ಯಾಲಿ ನಡೆಯಿತು ಸ್ನೇಹಿತರೆ. ಭಾರತಕ್ಕೆ ಟ್ರಂಪ್ ಅವರು ಬಂದಿದ್ದಾಗ ಅದು ಅಹಮದಾಬಾದ್ ನಗರದಲ್ಲಿ ನಡೆಯಿತು. ಮುಂದಿನ ಪ್ರಶ್ನೆ ಬಿಟ್ ಕಾಯಿನ್ ಎಂದರೇನು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬಿಟ್ ಕಾಯಿನ್ ಅಂದರೆ ಅದೊಂದು ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ. ಮುಂದಿನ ಅಥವಾ 43ನೇ ಪ್ರಶ್ನೆ. ಭಾರತದಲ್ಲಿ ಹುಟ್ಟಿದ ಯಾವ ಎಕನಾಮಿಸ್ಟ್ ಈಗ IMFನಲ್ಲಿ ಚೀಫ್ ಎಕನಾಮಿಸ್ಟ್ ಪದವಿಯಲ್ಲಿದ್ದಾರೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗೀತಾ ಗೋಪಿನಾಥ್ ಅವರು IMFನಲ್ಲಿ ಚೀಫ್ ಎಕನಾಮಿಸ್ಟ್ ಪದವಿಯಲ್ಲಿ ಇದ್ದಾರೆ. ಮುಂದಿನ ಪ್ರಶ್ನೆ. ರೋಹಿಂಗ್ಯಾ ವಲಸಿಗರು ಕೆಳಗಿನ ಯಾವ ಮೂಲಸ್ಥಾನ ದೇಶಗಳಿಂದ ಇದ್ದಾರೆ? ಸ್ನೇಹಿತರೆ, ರೋಹಿಂಗ್ಯಾ ವಲಸಿಗರು ಪ್ರಸ್ತುತ ಭಾರತದಲ್ಲಿ ಕಂಡುಬರ್ತಾರೆ. ಇವರ ಮೂಲಸ್ಥಾನ ಆಪ್ಷನ್ ಬಿ ಮಯನ್ಮಾರ್. ಪ್ರಶ್ನೆ ಸಂಖ್ಯೆ 45 ನೋಡೋದಾದರೆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ 2020 ಡ್ಯಾಶ್ನಲ್ಲಿ ನಡೆಯಿತು. ಸ್ನೇಹಿತರೆ, ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ 2020 ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆಯಿತು. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 46 ನೋಡೋದಾದರೆ 2020ರಲ್ಲಿ ನಡೆಯುವಂತಿದ್ದ ಒಲಿಂಪಿಕ್ಸ್ 2021ಕ್ಕೆ ಮುಂದೂಡಲಾಗಿ ಯಾವ ದೇಶದಲ್ಲಿ ನಡೆಯಲಿದೆ? ಇದು ಜಪಾನ್ ದೇಶದ ಟೋಕಿಯೋನಲ್ಲಿ ನಡೆಯುತ್ತೆ. ಅಂದರೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಜಪಾನ್. ಪ್ರಶ್ನೆ ಸಂಖ್ಯೆ 47 ನೋಡೋದಾದರೆ ಅಪ್ಲಿಕೇಶನ್ ಮನಿ ಅಂದರೆ ಮೊಬೈಲ್ ಏಡೆಡ್ ನೋಟ್ ಐಡೆಂಟಿಫೈಯರ್ ಅನ್ನು ದೃಷ್ಟಿಗೋಚರವಾಗದಿರುವವರಿಗಾಗಿ ಕರೆನ್ಸಿ ನೋಟುಗಳನ್ನು ಗುರುತಿಸಲು ಡ್ಯಾಶ್ನಿಂದ
ಪ್ರಾರಂಭಿಸಲಾಗಿದೆ. ಸ್ನೇಹಿತರೆ, ಭಾರತದ ಕೇಂದ್ರ ಬ್ಯಾಂಕ್ ಆಗಿರುವಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದೃಷ್ಟಿಗೋಚರವಾಗದೇ ಇರತಕ್ಕಂಥ ವ್ಯಕ್ತಿಗಳಿಗೋಸ್ಕರ ಇತ್ತೀಚೆಗೆ ಮನಿ ಅನ್ನೋ ಒಂದು ಅಪ್ಲಿಕೇಶನನ್ನು ಪ್ರಾರಂಭ ಮಾಡ್ತು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ RBI. ಮುಂದಿನ ಪ್ರಶ್ನೆ 48. ಹಾಂಗ್ಕಾಂಗ್ ಪ್ರದೇಶ ಮೊದಲು ಕೆಳಗಿನ ಯಾವ ದೇಶದ ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಇತ್ತು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬ್ರಿಟನ್. ಪ್ರಶ್ನೆ ಸಂಖ್ಯೆ 49. ಮಹಿಳೆಯರ ಮೇಲಿನ ಅಪರಾಧವನ್ನು ನಿಭಾಯಿಸಲು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಮೊದಲ ದಿಶಾ ಪೊಲೀಸ್ ಸ್ಟೇಷನನ್ನು ಸ್ಥಾಪನೆ ಮಾಡಲಾಯಿತು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಂಧ್ರ ಪ್ರದೇಶದಲ್ಲಿ ದಿಶಾ ಪೊಲೀಸ್ ಸ್ಟೇಷನನ್ನು ಸ್ಥಾಪನೆ ಮಾಡಲಾಯಿತು. ಪ್ರಶ್ನೆ ಸಂಖ್ಯೆ 50 ನೋಡೋದಾದರೆ, ಇತ್ತೀಚಿನ ನವೀನ ಸ್ಪರ್ಧೆ ಡೇರ್ ಟು ಡ್ರೀಮ್ ಅನ್ನು ಡ್ಯಾಶ್ನಿಂದ ಆರಂಭಿಸಲಾಯಿತು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಸ್ನೇಹಿತರೆ, ಡೇರ್ ಟು ಡ್ರೀಮ್ 2.0 ಎಂಬ ನಾವೀನ್ಯತಾ ಸ್ಪರ್ಧೆಯನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಇತ್ತೀಚೆಗೆ ಪ್ರಾರಂಭ ಮಾಡಿತು. ಮಾಜಿ ರಾಷ್ಟ್ರಪತಿ ಮತ್ತು ಖ್ಯಾತ ವಿಜ್ಞಾನಿ ಆಗಿರತಕ್ಕಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ 5ನೇ ಸಾವಿನ ವಾರ್ಷಿಕೋತ್ಸವದಂದು ಈ ಒಂದು ಸ್ಪರ್ಧೆಯನ್ನು ಪ್ರಾರಂಭ ಮಾಡಲಾಯಿತು. ಮುಂದಿನ ಪ್ರಶ್ನೆ ಅಥವಾ 51ನೇ ಪ್ರಶ್ನೆಯನ್ನು ನೋಡೋದಾದರೆ, ಕೆಳಗಿನ ಯಾವ ಆ್ಯಪ್ಸ್ COVID-19ಗೆ ಸಂಬಂಧಪಟ್ಟಿಲ್ಲ? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸುರಕ್ಷಾ ಆ್ಯಪ್. ಇನ್ನುಳಿದಂತೆ ಆರೋಗ್ಯ ಸೇತು, ಆಪ್ತಮಿತ್ರ ಹಾಗೂ ಕ್ವಾರಂಟೈನ್ ವಾಚ್ ಎಲ್ಲವೂ ಕೂಡ COVID-19ಗೆ ಸಂಬಂಧಪಟ್ಟಿವೆ. ಆದರೆ ಆಪ್ಷನ್ ಡಿ ಸುರಕ್ಷಾ ಆ್ಯಪನ್ನು ಏಪ್ರಿಲ್ 2017ರಲ್ಲಿ ಪ್ರಾರಂಭ ಮಾಡಲಾಯಿತು. ಭೀಕರ ಹೈದರಾಬಾದ್ ಅತ್ಯಾಚಾರ ಮತ್ತು ಹತ್ಯೆಯ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಭಾಸ್ಕರ್ ರಾವ್ ಅವರು ಸಾರ್ವಜನಿಕರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ದೂರನ್ನು ಸಲ್ಲಿಸಲಿಕ್ಕೆ ಈ ಒಂದು ಅಪ್ಲಿಕೇಶನನ್ನು ಲಾಂಚ್ ಮಾಡಿದರು. ಮುಂದಿನ ಪ್ರಶ್ನೆ ಸಂಖ್ಯೆ 52. 4ರಿಂದ ನಿಖರವಾಗಿ ಭಾಗಿಸಬಹುದಾದ ಶ್ರೇಷ್ಠ 3 ಅಂಕಿಯ ಸಂಖ್ಯೆ? ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 996. ಪ್ರಶ್ನೆ ಸಂಖ್ಯೆ 53. ಡಾಕ್ಟರ್ ರೋಗ ನಿರ್ಣಯ, ಜಡ್ಜ್ ಏನು? ಅಂದರೆ ಡಾಕ್ಟರ್ ಅನುಪಾತ ರೋಗ ನಿರ್ಣಯ ಸಮಾನುಪಾತ ಜಡ್ಜ್ ಕ್ವಶನ್ ಮಾರ್ಕ್ ಇದೆ. ಅಂದರೆ ಡಾಕ್ಟರ್ ರೋಗ ನಿರ್ಣಯ ಮಾಡೋದಾದರೆ ಜಡ್ಜ್ ಏನು ಮಾಡ್ತಾರೆ ಅಂತ ಪ್ರಶ್ನೆ ಇದೆ. ಜಡ್ಜ್ ತೀರ್ಪು ಸರಿಯಾದಂಥ ಉತ್ತರ ಆಪ್ಷನ್ ಸಿ ಜಡ್ಜ್ ತೀರ್ಪನ್ನು ನೀಡ್ತಾರೆ. ಪ್ರಶ್ನೆ ಸಂಖ್ಯೆ 54. ಒಂದು ರೈಲು 140 ಮೀಟರ್ ಉದ್ದವಾಗಿದ್ದು 54 km/h ವೇಗದಲ್ಲಿರುವಾಗ 30 ಸೆಕೆಂಡಿನಲ್ಲಿ ಸೇತುವೆಯನ್ನು ದಾಟುತ್ತದೆ. ಹಾಗಾದರೆ ಆ ಸೇತುವೆಯ ಉದ್ದ ಆಪ್ಷನ್ ಬಿ 310 ಮೀಟರ್. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರಾಗಿದ್ದರು? ಸ್ನೇಹಿತರೆ, ಭಾರತ ಸರ್ಕಾರ ಇತ್ತೀಚೆಗೆ CODS ಅನ್ನುವಂಥ ಹೊಸ ಒಂದು ಹುದ್ದೆಯನ್ನು ಪ್ರಾರಂಭ ಮಾಡಿದ್ರು. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಎನ್ನುವಂಥ ಹುದ್ದೆ. ಆ ಹುದ್ದೆಯನ್ನು ಮೊದಲು ಬಾರಿಗೆ ಮತ್ತು ಪ್ರಸ್ತುತವಾಗಿ ಅಲಂಕರಿಸಿರುವಂಥವರು ಜನರಲ್ ಬಿಪಿನ್ ರಾವತ್. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 56. ದ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ LAC ಡ್ಯಾಶ್ ಅನ್ನು ಪ್ರತ್ಯೇಕಿಸುತ್ತದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇಂಡಿಯಾ ಮತ್ತು ಚೈನಾ. ಭಾರತ ಚೈನಾವನ್ನು ಬೇರ್ಪಡಿಸುವಂತಹ ರೇಖೆ ದ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್. ಪ್ರಶ್ನೆ ಸಂಖ್ಯೆ 57 ನೋಡೋದಾದರೆ 5, 7, 11 ಡ್ಯಾಶ್. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 17. ಮುಂದಿನ ಪ್ರಶ್ನೆ 58ನೇ ಪ್ರಶ್ನೆ. ಈ ಕೆಳಗಿನ ಲೈನ್ ಚಾರ್ಟನ್ನು ಪರಿಶೀಲಿಸಿ ಉತ್ತರ ಕೊಡಿ. ಈ ಲೈನ್ ಗ್ರಾಫ್ ಕೆಲವು ಭಾರತದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕುಗಳ ಸಂಖ್ಯೆ ಹಾಗೂ ವರ್ಷವನ್ನು ತೋರಿಸುತ್ತದೆ. ಬ್ರಾಂಚ್ಗಳ ಸಂಖ್ಯೆಯ ಶೇಕಡಾವಾರು ಹೆಚ್ಚಳವನ್ನು ಹುಡುಕಿ. 1980ರಿಂದ 81ರಿಂದ 2020-21ರವರೆಗೆ ಎಷ್ಟು % ಅನ್ನೋದನ್ನು ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 700%. ಮುಂದಿನ ಪ್ರಶ್ನೆ 59ನೆಯ ಪ್ರಶ್ನೆ. ಕೊಟ್ಟಿರುವ ಅನುಪಾತದ ಸರಿಸಮವಾದಂಥ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 2:6 ಸಮಾನುಪಾತ 6:. ಆಪ್ಷನ್ ಬಿ 18 ಸರಿಯಾದಂಥ ಉತ್ತರ. ಸ್ನೇಹಿತರೆ, ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ವಿವರಣೆಯನ್ನು ಶ್ರೀಗಂಧ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ PDF ರೂಪದಲ್ಲಿ ನಾವು ಅಪ್ಲೋಡ್ ಮಾಡಿರ್ತೇವೆ. ಸಮಯದ ಅಭಾವದ ಕಾರಣದಿಂದಾಗಿ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡುವುದಿಲ್ಲ.
60ನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನಿಗೆ ಒಂದು ಉದ್ಯಾನವನದಲ್ಲಿರುವ ಮಹಿಳೆಯನ್ನು ತೋರಿಸಿ ಹೇಳುತ್ತಾನೆ, ಅವಳು ನನ್ನ ಅಜ್ಜಿಯ ಒಂದೇ ಸಂತಾನದ ಮಗಳು. ಆ ವ್ಯಕ್ತಿ ಈ ಮಹಿಳೆಗೆ ಹೇಗೆ ಸಂಬಂಧ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಸೋದರ ಸಂಬಂಧಿ. ಮುಂದಿನ ಪ್ರಶ್ನೆ ಸಂಖ್ಯೆ 61. ಒಂದು ಪುಸ್ತಕ 80 ರೂಪಾಯಿಗೆ ಖರೀದಿ ಮಾಡಿ 30% ಲಾಭಕ್ಕೆ ಮಾರಾಟ ಮಾಡಿದರೆ ಅದರ ಮಾರಾಟದ ಬೆಲೆ ಏನು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ, 104 ರೂಪಾಯಿಗಳು. ಪ್ರಶ್ನೆ ಸಂಖ್ಯೆ 62. ರಾಜು ತನ್ನ ಶರ್ಟ್ ಬಟನ್ ಅಳತೆ ಮಾಡುತ್ತಾನೆ. ಶರ್ಟ್ ಬಟನ್ನ ಸುತ್ತಳತೆ 31.4 ಮಿಲಿಮೀಟರ್. ಹಾಗಾದರೆ ಆ ಬಟನ್ನ ತ್ರಿಜ್ಯ ಎಷ್ಟು? ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, 5 mm ಅಥವಾ 5 ಮಿಲಿಮೀಟರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 63. ಸರಾಸರಿ 17 ಮತ್ತು ಪ್ರಮಾಣಗಳ ಸಂಖ್ಯೆ 9. ಹಾಗಾದರೆ ಪ್ರಮಾಣಗಳ ಮೊತ್ತ ಎಷ್ಟು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ, 153 ಆಗಿರುತ್ತೆ. ಮುಂದಿನ ಪ್ರಶ್ನೆ I, X, J, W, K, V, L, ಡ್ಯಾಶ್. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಯು. ಪ್ರಶ್ನೆ ಸಂಖ್ಯೆ 65. A - B ವಿಚ್ ಇಸ್ ಈಕ್ವಲ್ ಟು B - A. ಆದರೆ ಕೆಳಗಿನ ಯಾವುದು ಸರಿ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ, A ಇಸ್ ಈಕ್ವಲ್ ಟು B. ಮುಂದಿನ ಪ್ರಶ್ನೆ ಸಂಖ್ಯೆ 66. 6, 9, 12, 18, 15, 18ರಿಂದ ಭಾಗಿಸಿದಾಗ ಕನಿಷ್ಠ ಸಂಖ್ಯೆ ಪ್ರತಿ ಪ್ರಕರಣದಲ್ಲಿ ಅದೇ ಉಳಿದ 2 ಬಿಡುತ್ತದೆ. ಆ ಕನಿಷ್ಠ ಸಂಖ್ಯೆ ಆಪ್ಷನ್ ಡಿ, 182. ಮುಂದಿನ ಪ್ರಶ್ನೆ ಸಂಖ್ಯೆ 67. EJOT ಅನುಪಾತ ಡ್ಯಾಶ್ ಸಮಾನುಪಾತ YDIN ಅನುಪಾತ VAFK. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, BGLQ. ಮುಂದಿನ ಪ್ರಶ್ನೆ. ಈ ಲೋಕದಲ್ಲಿ ಜನಗಳ ಎಲ್ಲ ಅಗತ್ಯಗಳನ್ನು ಪೂರೈಸಬಹುದು, ಆದರೆ ಅವರ ದುರಾಸೆಯನ್ನಲ್ಲ. ಈ ಕೆಳಗಿನ ಯಾವ ವ್ಯಕ್ತಿತ್ವದ ಪ್ರಸಿದ್ಧ ಉಲ್ಲೇಖವಾಗಿದೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಮಹಾತ್ಮ ಗಾಂಧೀಜಿ. ಪ್ರಶ್ನೆ ಸಂಖ್ಯೆ 69. ಬ್ರೆಕ್ಸಿಟ್ ಈ ಪದದ ಅರ್ಥ ಏನು? ಸ್ನೇಹಿತರೆ, ಬ್ರೆಕ್ಸಿಟ್ ಅಂದರೆ ಬ್ರಿಟನ್ ಎಕ್ಸಿಟ್ ಅಂತ ಅರ್ಥ. ಅಂದರೆ ಬ್ರಿಟನ್ ಎಕ್ಸಿಟಿಂಗ್ ಫ್ರಮ್ ದ ಯುರೋಪಿಯನ್ ಯೂನಿಯನ್. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಬ್ರಿಟನ್ ಯುರೋಪಿಯನ್ ಯೂನಿಯನ್ನಿಂದ ನಿರ್ಗಮಿಸಿದ್ದು. ಪ್ರಶ್ನೆ ಸಂಖ್ಯೆ 70. ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಅಂದರೆ NCAERನ ವರದಿಯ ಪ್ರಕಾರ ಪ್ರಪಂಚದ ಅತಿ ದೊಡ್ಡ ಬಡತನ ವಿರೋಧಿ ಕಾರ್ಯಕ್ರಮ ಯಾವುದು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, MNREGS ಅಂದರೆ ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಇದು ಪ್ರಪಂಚದ ಅತಿ ದೊಡ್ಡ ಬಡತನ ವಿರೋಧಿ ಕಾರ್ಯಕ್ರಮವಾಗಿದ್ದು 2006ರಲ್ಲಿ UPA ಗೌರ್ಮೆಂಟ್ ಇದನ್ನು ಜಾರಿಗೆ ತಂದಿತ್ತು. ಮುಂದಿನ ಪ್ರಶ್ನೆ ಹಾಗೂ 71ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಪಂಚಶೀಲ ತತ್ವಗಳಲ್ಲಿ ಒಂದಲ್ಲ? ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಪರಸ್ಪರ ಸಹಕಾರ ಮತ್ತು ಗೌರವ ಇಲ್ಲದಿರುವುದು ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 72. ಈ ಕೆಳಗಿನ ಯಾರಿಗೆ ಕರ್ನಾಟಕ ರತ್ನ ಅತ್ಯುನ್ನತ ಕರ್ನಾಟಕ ನಾಗರಿಕ ಗೌರವ ದೊರಕಿದೆ? ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರಿಯಾದಂಥ ಉತ್ತರ. ಇನ್ನುಳಿದಂತೆ ರಾಹುಲ್ ದ್ರಾವಿಡ್, ವಿಷ್ಣುವರ್ಧನ್ ಮತ್ತು VK ಗೋಕಾಕ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿಲ್ಲ. ಪ್ರಶ್ನೆ ಸಂಖ್ಯೆ 73 ನೋಡೋದಾದರೆ ಈ ಕೆಳಗಿನ ಯಾವುದು ಅತ್ಯಂತ ಹಳೆಯ ಕನ್ನಡ ದಿನಪತ್ರಿಕೆ? ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಮಂಗಳೂರು ಸಮಾಚಾರ ಅತ್ಯಂತ ಹಳೆಯ ಕನ್ನಡ ದಿನಪತ್ರಿಕೆ. ಪ್ರಶ್ನೆ ಸಂಖ್ಯೆ 74. ದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಡ್ಯಾಶ್ನಂದು ಆಚರಿಸಲಾಗುತ್ತದೆ. ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುತ್ತದೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 75 ನೋಡೋದಾದರೆ ಯಾರನ್ನು ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಕರೀತಾರೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಡಮ್ ಸ್ಮಿತ್ ಇವರನ್ನು ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಕರೀತಾರೆ. ಇನ್ನು ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಥವಾ ಅರ್ಥಶಾಸ್ತ್ರ ಅನ್ನೋ ಒಂದು ಕೃತಿಯನ್ನು ಬರೆದಂಥವರು ಕೌಟಿಲ್ಯ ಅಥವಾ ಚಾಣಕ್ಯ. ಮುಂದಿನ ಪ್ರಶ್ನೆ ಸಂಖ್ಯೆ 76. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಥವಾ ICJ ಎಲ್ಲಿ ಕಂಡುಬರುತ್ತೆ? ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ
ನೆದರ್ಲ್ಯಾಂಡಿನ ಹೇಗ್. ಪ್ರಶ್ನೆ ಸಂಖ್ಯೆ ಎ ಸರಿಯಾದಂಥ ಉತ್ತರ. ಇನ್ನು ಮುಂದಿನ ಪ್ರಶ್ನೆ 77. ಕರ್ನಾಟಕದ ಯಾವ ಉತ್ಪನ್ನ GI ಅಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಸ್ವೀಕರಿಸಿಲ್ಲ. ಆಪ್ಷನ್ ಎ ಕೂರ್ಗ್ ಅಡಿಕೆ ಸರಿಯಾದಂಥ ಉತ್ತರ. ಇನ್ನುಳಿದಂತೆ ನಂಜನಗೂಡು ಬಾಳೆ, ಮೈಸೂರು ಸಿಲ್ಕ್ ಹಾಗೂ ಚನ್ನಪಟ್ಟಣದ ಆಟಿಕೆಗಳು GI ಟ್ಯಾಗನ್ನು ಪಡೆದುಕೊಂಡಿದೆ. ಪ್ರಶ್ನೆ ಸಂಖ್ಯೆ 78. ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿ ಪ್ರಸ್ತುತವಾಗಿರುವಂತಹ ಅನಿಲ. ಆಪ್ಷನ್ ಬಿ ಸಾರಜನಕ. ಸ್ನೇಹಿತರೆ, ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರ್ತಕ್ಕಂಥ ಅನಿಲ ನೈಟ್ರೋಜನ್. ಅದನ್ನು ಬಿಟ್ಟರೆ ಎರಡನೇ ಅತಿ ಹೆಚ್ಚು ಅನಿಲ ಆಮ್ಲಜನಕ. ನಂತರದಲ್ಲಿ ಇಂಗಾಲದ ಡೈಆಕ್ಸೈಡ್, ಆರ್ಗಾನ್, ನಿಯಾನ್, ಕ್ರಿಪ್ಟಾನ್ ಮುಂತಾದ ಅನಿಲಗಳು ಕಂಡುಬರ್ತವೆ. ಮುಂದಿನ ಪ್ರಶ್ನೆ ಸಂಖ್ಯೆ 79. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಡ್ಯಾಶ್ನಲ್ಲಿ ಕಂಡುಬರುತ್ತೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪುಣೆ. ಪ್ರಶ್ನೆ ಸಂಖ್ಯೆ 80. ಭಾರತದಲ್ಲಿ ಮೊದಲ ಕೋವಿಡ್-19 ಪ್ರಕರಣವನ್ನು ಡ್ಯಾಶ್ ರಾಜ್ಯದಲ್ಲಿ ದೃಢಪಡಿಸಲಾಯಿತು. ಸ್ನೇಹಿತರೆ, ಕೋವಿಡ್-19ನ ಮೊದಲ ಪ್ರಕರಣವನ್ನು ಭಾರತದಲ್ಲಿ ಕೇರಳ ರಾಜ್ಯದಲ್ಲಿ ದೃಢಪಡಿಸಲಾಯಿತು. ಮುಂದಿನ ಪ್ರಶ್ನೆ ಸಂಖ್ಯೆ 81. ಈ ಕೆಳಗಿನ ಯಾವುದು ಕಾಳಿದಾಸನಿಂದ ರಚಿಸಲ್ಪಟ್ಟಿಲ್ಲ. ಆಪ್ಷನ್ ಬಿ ರಾಮಾಯಣ ದರ್ಶನಂ. ಸ್ನೇಹಿತರೆ, ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ರಘುವಂಶ, ಕುಮಾರ ಸಂಭವ ಹಾಗೂ ಮೇಘದೂತ ಕಾಳಿದಾಸನ ಕೃತಿಗಳು ಹಾಗೂ ರಾಮಾಯಣ ದರ್ಶನಂ ಕುವೆಂಪು ಅವರು ಬರೆದಿರತಕ್ಕಂಥ ಒಂದು ಶ್ರೇಷ್ಠ ಕಾವ್ಯ. ಈ ಕಾವ್ಯಕ್ಕೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಅವರಿಗೆ ಬಂದಿದೆ. ಅಲ್ಲದೆ ಕನ್ನಡದ ಒಂದು ಶ್ರೇಷ್ಠ ಕಾವ್ಯವಾಗಿ ಈ ಒಂದು ಕಾವ್ಯ ಇದೆ. ಮುಂದಿನ ಪ್ರಶ್ನೆ ಸಂಖ್ಯೆ 82. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಎಲ್ಲಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮುಂಬೈನ ದಲಾಲ್ ಸ್ಟ್ರೀಟ್ನಲ್ಲಿ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಕಂಡುಬರುತ್ತೆ. ಪ್ರಶ್ನೆ ಸಂಖ್ಯೆ 83. ಈ ಕೆಳಗಿನ ಯಾರು ಕನ್ನಡ ರೈತಗೀತೆಯನ್ನು ರಚಿಸಿದ್ದಾರೆ. ಆಪ್ಷನ್ ಸಿ ಕುವೆಂಪು ಸರಿಯಾದಂಥ ಉತ್ತರ. ಸ್ನೇಹಿತರೆ, ನಿಮಗೆಲ್ರಿಗೂ ಗೊತ್ತಿರಬಹುದು, ನೇಗಿಲ ಹಿಡಿದ ಉಳುವ ಯೋಗಿಯ ನೋಡಲ್ಲಿ ಅನ್ನುವಂಥ ಒಂದು ರೈತಗೀತೆಯನ್ನು ನಾವು ಕೇಳಿರಬಹುದು. ಆ ರೈತಗೀತೆಯನ್ನು ರಚನೆ ಮಾಡಿದ್ದು ಕನ್ನಡದ ರಾಷ್ಟ್ರಕವಿ ಕುವೆಂಪು ಅವರು. ಪ್ರಶ್ನೆ ಸಂಖ್ಯೆ 84. ಬ್ಲ್ಯಾಕ್ ರೂಮ್ ಟ್ರ್ಯಾಜಿಡಿ ಎಂದರೇನು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬಹಳ ಇಂಗ್ಲಿಷರನ್ನು ಜೈಲಿನಲ್ಲಿಟ್ಟು ಕೋಟೆಯ ಒಂದು ಚಿಕ್ಕ ಕೊಠಡಿಯಲ್ಲಿ ಸೀಮಿತಗೊಳಿಸಲಾಗಿತ್ತು. ಅದರಲ್ಲಿ ಬಹಳ ಜನಗಳು ಪ್ರಾಣ ಬಿಟ್ಟರು. ಈ ಒಂದು ಘಟನೆ ಬಂಗಾಳದಲ್ಲಿ ಸಿರಾಜುದ್ದೌಲ ಅವಧಿಯಲ್ಲಿ ನಡೆದಂಥ ಒಂದು ಘಟನೆಯಾಗಿತ್ತು. ಇದನ್ನು ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಅಂತ ಕರೀತಾರೆ. ಆಪ್ಷನ್ ಎ ಸರಿಯಾದಂಥ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 85. ಕೆಳಗಿನ ಯಾವ ಗವರ್ನರ್ ಜನರಲ್ ಜಮೀನುದಾರಿ ಸಿಸ್ಟಮನ್ನು ಭಾರತದಲ್ಲಿ ಜಾರಿಗೆ ತಂದರು. ಆಪ್ಷನ್ ಡಿ ಲಾರ್ಡ್ ಕಾರ್ನ್ವಾಲಿಸ್ ಸರಿಯಾದಂಥ ಉತ್ತರ. ಸ್ನೇಹಿತರೆ, ಲಾರ್ಡ್ ಕಾರ್ನ್ವಾಲಿಸ್ ಅವರು 1793ರಲ್ಲಿ ಈ ಒಂದು ವ್ಯವಸ್ಥೆ ಅಂದರೆ ಜಮೀನ್ದಾರಿ ಸಿಸ್ಟಮನ್ನು ಭಾರತದಲ್ಲಿ ಜಾರಿಗೆ ತರ್ತಾರೆ. ಮುಂದಿನ ಪ್ರಶ್ನೆ ಸಂಖ್ಯೆ 86. ಮಿಲಿಟರಿ ಸುಧಾರಣೆಗಳಾಗಿರ್ತಕ್ಕಂಥ ಹುಲಿಯಾ ಮತ್ತು ಧಾಗನ್ನು ಡ್ಯಾಶ್ರಿಂದ ಪರಿಚಯಿಸಲಾಗಿದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಪ್ರಮುಖವಾಗಿ ಹುಲಿಯಾ ಮತ್ತು ಧಾಗ್ ಅನ್ನುವಂಥ ಒಂದು ಮಿಲಿಟರಿ ಸುಧಾರಣೆಗಳನ್ನು ಪರಿಚಯ ಮಾಡ್ತಾನೆ. ಪ್ರಶ್ನೆ ಸಂಖ್ಯೆ 87. 7 ವರ್ಷಗಳ ಯುದ್ಧ, ಇದನ್ನು ಸಪ್ತವಾರ್ಷಿಕ ಯುದ್ಧ ಅಂತಲೂ ಕೂಡ ಕರೀತಾರೆ. ಇದು ಯಾವ ರಾಷ್ಟ್ರಗಳ ನಡುವೆ ನಡೆಯಿತು ಅಂದರೆ ಆಪ್ಷನ್ ಸಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್. ಪ್ರಶ್ನೆ ಸಂಖ್ಯೆ 88. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಭಕ್ತಿ ಮೂಮೆಂಟ್ ಫಲಿತಾಂಶ ಅಲ್ಲ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಭಕ್ತಿ ಸಂತರು ಸಾಂಪ್ರದಾಯಿಕರಾಗಿದ್ದರು ಮತ್ತು ಜಾತಿ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರು ಮತ್ತು ಉತ್ತೇಜನ ಮಾಡಿದರು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಅಂದರೆ ಇದನ್ನು ಭಕ್ತಿ ಸಂತರು ಮಾಡಿಲ್ಲ ಅಂತ ಅರ್ಥ. ಪ್ರಶ್ನೆ ಸಂಖ್ಯೆ 89. ಮಹಾತ್ಮ ಗಾಂಧೀಜಿಯವರು ಯಾವ ವರ್ಷದಲ್ಲಿ ನಾನ್ ಕೋಆಪರೇಷನ್ ಮೂಮೆಂಟನ್ನು ಪ್ರಾರಂಭ ಮಾಡಿದರು ಅಂದರೆ ಅಸಹಕಾರ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದು 1920ರಲ್ಲಿ. ಮುಂದಿನ ಪ್ರಶ್ನೆ ಸಂಖ್ಯೆ 90. ಯಾರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರ್ದಾರ್ ವಲ್ಲಭಾಯ್ ಪಟೇಲ್. ಇವರನ್ನು ಭಾರತದ ಐರನ್ ಮ್ಯಾನ್ ಅಂತಲೂ ಕೂಡ ಕರೀತಾರೆ. ಅಲ್ಲದೆ ಭಾರತದ ಬಿಸ್ಮಾರ್ಕ್ ಅಂತಲೂ ಇವರನ್ನು ಕರೀತಾರೆ. ಮುಂದಿನ ಪ್ರಶ್ನೆ
ಪ್ರಶ್ನೆ ಸಂಖ್ಯೆ 91. ವಿಜಯನಗರ ರಾಜ್ಯದ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಆಪ್ಷನ್ ಡಿ, ವಿಜಯನಗರದ ಕಲೆ ಮತ್ತು ಶಿಲ್ಪಕಲೆ ನಾಗರ ಶೈಲಿಯ ವಾಸ್ತುಶಿಲ್ಪದ ವಿಕಸನೀಯ ರೂಪ ಎಂದು ಇತಿಹಾಸಕಾರ ಪರ್ಸಿ ಬ್ರೌನ್ ಅವರು ಹೇಳಿದ್ದಾರೆ. ಈ ಒಂದು ಹೇಳಿಕೆ ಏನಿದೆಯಲ್ಲ, ಇದು ತಪ್ಪಾಗಿರುವಂಥ ಒಂದು ಹೇಳಿಕೆ. ಪ್ರಶ್ನೆ ಸಂಖ್ಯೆ 92. ಒಂದು ದೇಶದಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಸಂಪನ್ಮೂಲಗಳ ಬಳಕೆ ಅಥವಾ ತ್ಯಾಜ್ಯ ಉತ್ಪಾದನೆಯ ವ್ಯಾಪ್ತಿಯ ಬಗ್ಗೆ ಕಲ್ಪನೆಯನ್ನು ಈ ಕೆಳಗಿನ ಯಾವುದು ಕೊಡುತ್ತದೆ? ಆಪ್ಷನ್ ಎ, ಪರಿಸರ ಸಾಮರ್ಥ್ಯ ಅಥವಾ ಇಕಲಾಜಿಕಲ್ ಕೆಪಾಸಿಟಿ ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 93. ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ. ಈ ಪ್ರಶ್ನೆಯನ್ನು ಗಮನಿಸುವುದಾದರೆ ಸ್ನೇಹಿತರೆ, ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಆಪ್ಷನ್ ಎ ಸರಿಯಾಗಿದೆ. ಆಗುಂಬೆ ಘಾಟ್ ಇದು ಶಿವಮೊಗ್ಗ ಮತ್ತು ಉಡುಪಿಯನ್ನು ಸೇರಿಸುವಂಥ ಒಂದು ಘಾಟ್ ಪ್ರದೇಶ. ಇನ್ನುಳಿದಂತೆ ಎಲ್ಲ ಘಾಟ್ ಪ್ರದೇಶಗಳು ತಪ್ಪಾಗಿ ಮ್ಯಾಚ್ ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 94. ಯಾವ ನದಿಯನ್ನು ಕರ್ನಾಟಕದ ನಯಾಗರ ಎಂದು ಕರೆಯಲಾಗುತ್ತದೆ? ಈ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಗೋಕಾಕ್ ಫಾಲ್ಸ್ ಇದನ್ನು ಕರ್ನಾಟಕದ ನಯಾಗರ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಶ್ರೀರಂಗಪಟ್ಟಣ ಸಂಧಿ ಅಥವಾ ಒಪ್ಪಂದವನ್ನು ಯಾವ ಯುದ್ಧದ ನಂತರ ಮಾಡಲಾಯಿತು? ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790ರಲ್ಲಿ ನಡೆಯುತ್ತೆ. ಈ ಆಂಗ್ಲೋ ಮೈಸೂರು ಯುದ್ಧದ ನಂತರ ಟಿಪ್ಪು ಹಾಗೂ ಬ್ರಿಟಿಷರ ನಡುವೆ ಶ್ರೀರಂಗಪಟ್ಟಣ ಒಪ್ಪಂದ ಅಂತಕ್ಕಂಥದ್ದು ನಡೆಯುತ್ತೆ. ಈ ಒಪ್ಪಂದದಲ್ಲಿ ಟಿಪ್ಪು ತನ್ನ ಮಕ್ಕಳನ್ನು ಹಾಗೂ ರಾಜ್ಯವನ್ನು ಇಂಗ್ಲಿಷರಿಗೆ ಒಪ್ಪಿಸ್ತಾನೆ. ಪ್ರಶ್ನೆ ಸಂಖ್ಯೆ 96. ಇವುಗಳಲ್ಲಿ ಯಾವುದು ಪ್ರವಾಹ ಸಂಭವಿಸಲು ಮನುಷ್ಯ ಮಾಡಿದ ಕಾರಣ ಅಲ್ಲ? ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಆಪ್ಷನ್ ಸಿ, ಕ್ಷಮಿಸಿ ಸ್ನೇಹಿತರೆ, ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಒಳಚರಂಡಿ ವ್ಯವಸ್ಥೆಗಳ ಅಗಲೀಕರಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 97. ಇವುಗಳಲ್ಲಿ ಯಾವುದರ ರೂಪಾಂತರ ಸಾಧ್ಯ? ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಅಂದರೆ ಗ್ರಾಫೈಟ್ನಿಂದ ವಜ್ರವನ್ನು ರೂಪಾಂತರ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಪ್ರಶ್ನೆ ಸಂಖ್ಯೆ 98. ಕೆಳಗೆ ಅಟ್ಮಾಸ್ಫಿಯರ್ನ ಪದರಗಳನ್ನು ಕೊಡಲಾಗಿದೆ. ಇದರಲ್ಲಿ ಭೂಮಿಯಿಂದ ಆರಂಭಿಸಿದರೆ ಸರಿಯಾದ ಕ್ರಮ ಯಾವುದು? ಸ್ನೇಹಿತರೆ, ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮಿಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್ ಒಂದು ಸರಿಯಾದ ರೀತಿಯ ಕ್ರಮ ಆಗಿರುತ್ತೆ. ಇದು ಆಯ್ಕೆ ಎನಲ್ಲಿ ಇದೆ. ಹಾಗಾದರೆ ಆಯ್ಕೆ ಎ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 99. ಕರ್ನಾಟಕದ ಅತ್ಯಂತ ಉದ್ದವಾದ ನ್ಯಾಷನಲ್ ಹೈವೇ ಅಥವಾ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಆಪ್ಷನ್ ಸಿ, NH-13 ಸರಿಯಾದಂಥ ಉತ್ತರ. ಇನ್ನು ಕೊನೆಯ ಪ್ರಶ್ನೆ ಹಾಗೂ 100ನೇ ಪ್ರಶ್ನೆ, ಗ್ರೀನ್ ರೆವಲ್ಯೂಷನ್ ಆಹಾರ ಧಾನ್ಯಗಳನ್ನು ಸೂಚಿಸಿದರೆ ಬ್ಲ್ಯಾಕ್ ರೆವಲ್ಯೂಷನ್ ಯಾವುದನ್ನು ಸೂಚಿಸುತ್ತದೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಪೆಟ್ರೋಲಿಯಂ ಉತ್ಪನ್ನಗಳು. ಪೆಟ್ರೋಲಿಯಂ ಉತ್ಪನ್ನಗಳು ಕಲ್ಲಿದ್ದಲು ಸಂಬಂಧಿಸಿದಂತೆ ಬ್ಲ್ಯಾಕ್ ರೆವಲ್ಯೂಷನನ್ನು ಸೂಚಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ನಾನು ಆಗಲೇ ಹೇಳಿದ ಹಾಗೆ ಅದರ ವಿವರಣೆಯನ್ನು ನಾವು ಶ್ರೀಗಂಧ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ PDF ರೂಪದಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ನೀವು ದಯವಿಟ್ಟು ಅದನ್ನು ಅಲ್ಲಿ ನೋಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೇವೆ. ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.